ನಾವು ಇವತ್ತು ಸಂಖ್ಯಾಶಾಸ್ತ್ರ ಅಂತಕ್ಕಂತಹ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಹೋದ ವರ್ಷ ಸಂಖ್ಯಾಶಾಸ್ತ್ರದಲ್ಲಿ ಏನೇನು ಕಲಿತೀವಿ ಅದನ್ನು ಸ್ವಲ್ಪ ಸ್ಮರಿಸೋಣ. ವರ್ಗೀಕೃತ ದತ್ತಾಂಶಗಳು, ಅವರ್ಗೀಕೃತ ದತ್ತಾಂಶಗಳು, ಇವುಗಳಿಗೆ ಏನೇನು ಕಲಿತಿದ್ದೀವಿ? ವರ್ಗೀಕೃತ ದತ್ತಾಂಶಗಳಿಗೆ ಮತ್ತು ಅವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯೋದನ್ನು ಕಲಿತಿದ್ದೀವಿ, ಮಧ್ಯಾಂಕ ಕಂಡುಹಿಡಿಯೋದನ್ನು ಕಲಿತಿದ್ದೀವಿ, ಜೊತೆಗೆ ಸರಾಸರಿಯನ್ನು ಕಂಡುಹಿಡಿಯೋದನ್ನು ಕಲಿತಿದ್ದೀವಿ. ಇನ್ಮೇಲೆ ಈ ಮೂರನ್ನು ಏನಂತ ಕರಿತೀವಿ ಅಂದರೆ, ಇವು ಯಾವುದರ ಅಳತೆಗಳು ಅಂತಂದರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಯಾವ್ಯಾವ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಯಾವ್ಯಾವು ಅಂತಂದರೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ನಾವೇನಂತ ಕರಿತೀವಿ? ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರಿತೀವಿ. ಒಂದೊಂದೇ ಈಗ ನೋಡ್ತಾ ಹೋಗುವಂತೆ ಸರಾಸರಿ ಅಂತಂದ್ರೆ ಏನು? ಹೋದ ವರ್ಷ ನಾವು ಸರಾಸರಿ ಅಂದ್ರೆ ಏನು ಅಂತ ಕಲಿತಿದ್ವಿ. ಉದಾಹರಣೆ, ಯಾವ 5 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ಟೂರ್ ಹೋಗಿದ್ದಾರೆ 5 ಜನ ವಿದ್ಯಾರ್ಥಿಗಳು. ಅವರು ಮನೆಯಿಂದ ಬೆಳಗಿನ ಉಪಹಾರಕ್ಕೆ ಅವ್ರೇನು ಮಾಡಿದ್ರು? ರೊಟ್ಟಿಗಳನ್ನು ತಿಂದಿದ್ರು. ಒಬ್ಬ 3 ರೊಟ್ಟಿ ಅಂತ ತಿಂದಿದ್ದ, ಮತ್ತೊಬ್ಬ 7 ರೊಟ್ಟಿ ಅಂತ ತಿಂದಿದ್ದ, ಇನ್ನೊಬ್ಬ 10 ರೊಟ್ಟಿ ಅಂತ ತಿಂದಿದ್ದ, ಮತ್ತೊಬ್ಬ 6 ರೊಟ್ಟಿ ಅಂತ ತಿಂದಿದ್ದ, ಇನ್ನೊಬ್ಬ 4 ರೊಟ್ಟಿ ಅಂತ ತಿಂದಿದ್ದ. ಒಟ್ಟು 5 ಜನ ವಿದ್ಯಾರ್ಥಿಗಳು ಟೂರ್. ಎಷ್ಟು? 3 ರೊಟ್ಟಿ ಹೋಗ್ತಿದ್ದ. ಒಬ್ಬ ವಿದ್ಯಾರ್ಥಿ 7 ರೊಟ್ಟಿ, ಒಬ್ಬ ವಿದ್ಯಾರ್ಥಿ 10 ರೊಟ್ಟಿ, ಮತ್ತೊಬ್ಬ ವಿದ್ಯಾರ್ಥಿ 6 ರೊಟ್ಟಿ, ಇನ್ನೊಬ್ಬ ವಿದ್ಯಾರ್ಥಿ 4 ರೊಟ್ಟಿಗಳನ್ನು ತಂದಿದ್ದ. ಸರಿ, ತಂದಿರತಕ್ಕಂಥ ರೊಟ್ಟಿಗಳನ್ನು ಅವರೆಲ್ಲ ಟೂರ್ ಹೋದಾಗ ಏನು ಮಾಡಬೇಕು? ಹಂಚ್ಕೊಂಡು ತಿನ್ಬೇಕಿತ್ತು. ಹಂಚ್ಕೊಂಡು ತಿನ್ಬೇಕಾದ್ರೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ರೊಟ್ಟಿಗಳು ಎಷ್ಟೆಷ್ಟು ಬರ್ತಾವೆ? ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಎಷ್ಟು ರೊಟ್ಟಿ ಬರ್ತವೆ? ಒಬ್ಬನ ಹತ್ರ ಬೇರೆ ಇದೆ, 3 ರೊಟ್ಟಿ ಇದೆ, ಒಬ್ಬನ ಹತ್ರ 7 ರೊಟ್ಟಿ ಇದೆ. ಈಗ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 5. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಎಷ್ಟು? 6 ರೊಟ್ಟಿ ಬರ್ತವೆ. ಹೇಗೆ ಗೊತ್ತಾಯ್ತು 6 ರೊಟ್ಟಿ ಬರ್ತವೆ? 6 ರೊಟ್ಟಿ ಬರ್ತವೆ. ವಸ್ತು ರೊಟ್ಟಿಯನ್ನ ಕೂಡಿದ್ವಿ. 3 ಜೋಡಿ ಸೇರಿಸಿದ್ರೆ 10, 10 10 ಸೇರಿಸಿದ್ರೆ 20, 20 6 ಸೇರಿಸಿದ್ರೆ 26, 26 4 ಸೇರಿಸಿದ್ರೆ 30. ಎಷ್ಟು ಜನ ವಿದ್ಯಾರ್ಥಿಗಳಿದ್ರು? 5 ಜನ ವಿದ್ಯಾರ್ಥಿಗಳಿದ್ರು. ಆ 30ಅನ್ನ 5ರಿಂದ ಏನ್ ಮಾಡಿದ್ವಿ? ಭಾಗಿಸಿದ್ವಿ. ಭಾಗಿಸ್ದಾಗ ಏನ್ ಬಂತು? 6. ಇಲ್ಲ, ನಾವೆಲ್ಲರೂ 30 ಎಲ್ಲರ ರೊಟ್ಟಿಯನ್ನು ಏನ್ ಮಾಡಿದ್ವಿ? ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡ್ತಿದ್ದಾಗ ಎಷ್ಟು ರೊಟ್ಟಿ ಆದ ವಸ್ತು ಒಂದ್ ಕಡೆ ಬಂತು. ಕಲೆಕ್ಟ್ ಮಾಡಿದ ವಸ್ತು ಏನಾದ್ರು ಒಂದ್ ಕಡೆ ಬಂದು ನಾವು ಏನ್ ಮಾಡಿದಂಗಾಯ್ತು? ಕೂಡ್ದಂಗಾಯ್ತು. 6 ರೊಟ್ಟಿಗಳನ್ನ ಹಂಚ ಬಂದ್ವಿ. ಒಬ್ರಿಗೆ 1 ರೊಟ್ಟಿ, ಮತ್ತೊಬ್ಬರಿಗೆ 1 ರೊಟ್ಟಿ, ಮತ್ತೊಬ್ಬರಿಗೆ ಒಂದು ಸರಿ ಹಂಚಿದಾಗ ಎಷ್ಟು ರೊಟ್ಟಿ ಹೋದು? 5 ರೊಟ್ಟಿ. ಮತ್ತೊಂದು ಸರಿ ಹಂಚಿದಾಗ 10 ರೊಟ್ಟಿ ಹೋಯ್ತು. ಮತ್ತೊಂದು ಸರಿ ಹಂಚಿದಾಗ 15, ಮತ್ತೊಂದು ಸರಿ ಹಂಚಿದಾಗ 20, ಮತ್ತೊಂದು ಸರಿ ಹಂಚಿದಾಗ 25, ಮತ್ತೊಂದು ಸರಿ ಹಂಚಿದಾಗ 30. ಒಟ್ಟೆಷ್ಟು ಸರಿ ಹಂಚಿದ್ವಿ? 6 ಸರಿ. ಒಬ್ಬರಿಗೆ ಎಷ್ಟು? ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಬಂದು? 6. ಸರಾಸರಿ ಅಂತಂದ್ರೆ ಕೊಟ್ಟಿರುವ ಎಲ್ಲ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಲಾಗಿರುತ್ತದೆ ಸರಾಸರಿ. ಈಗ ಸರಾಸರಿ ಆಯಿತು. ಸರಾಸರಿ ಆದ್ಮೇಲೆ ಇದಕ್ಕೆ ನಾವು ಮಧ್ಯಾಂಕ 3, 7, 10, 6, 4. ನಾವು ಇದರ ಮಧ್ಯ ಯಾವುದಿದೆ ಅಂತಂದ್ರೆ 10 ಅಂತ ಹೇಳ್ಬೋದು. ಇದರ ಮಧ್ಯಾಂಕ ಯಾವುದು? 10. ನಾವು ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳನ್ನ ಮೊದಲಿಗೆ ಏನ್ ಮಾಡಬೇಕು? ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಏನ್ ಮಾಡಬೇಕು? ಬರೀತಾ ಹೋಗ್ಬೇಕು. ಫಸ್ಟ್ ಇದರಲ್ಲಿ ಅತ್ಯಂತ ಚಿಕ್ಕದು ಯಾವುದು? 3. 3 ಆದ್ಮೇಲೆ 4, 4 ಆದ್ಮೇಲೆ 6, 6 ಆದ್ಮೇಲೆ 7, 7 ಆದ್ಮೇಲೆ. ಈಗ ಮಧ್ಯದ
ತಪ್ಪ ಇಲ್ಲಿ ಎಷ್ಟು ಇನ್ನೊಂದು ಯಾವುದು ಒಂದು 12 ಈಗ ನಾವೇನು ಮಾಡಬೇಕು ಮುಂದಕ್ಕೆ 12 ಕೂಡ್ತಾ ಇದ್ದೀವಿ ಇವಾಗ 12 ಸೇರಿಸ್ತಾ ಇದ್ದೀವಿ ಈಗ ಒಟ್ಟು ಎಷ್ಟು ಜನ 1 2 3 4 5 6 ಜನ ಇದ್ದಾರೆ ಈ ಮಧ್ಯದ ಪ್ರಾಪ್ತಾಂಕ ಯಾವುದು 6 7 ಕೂಡ್ತೀವಿ ಅವೆರಡರ ಸರಾಸರಿ ತೆಗಿತೀವಿ 6 7 ಎಷ್ಟಾಯ್ತು 13 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು 6.5 ಆಗುತ್ತೆ ಸರಾಸರಿ ಎಷ್ಟಾಗುತ್ತೆ 6.5 ಆಮೇಲೆ ಎರಡರ ಮಧ್ಯಾಂಕ ಯಾವುದು ಅಂತಂದ್ರೆ 5 6.5 ಈಗ ನಾವು ಬಹುಲಕವನ್ನು ನೋಡೋಣ ಯಾವುದೋ ಒಂದು ಹಾಕಿಯನ್ನು ಆಡ್ತಾ ಇದ್ದಾರೆ ಭಾರತದ ಟೀಮರು ಪಾಕಿಸ್ತಾನ ಮೇಲೆ ಒಂದು 4 ಗೋಲುಗಳನ್ನು ಹೊಡೆದಿದ್ದಾರೆ ಅಂತ ತಿಳ್ಕೊಳ್ಳೋಣ ಆನಂತರ ಜರ್ಮನಿಯ ಮೇಲೆ ಒಂದು 3 ಗೋಲುಗಳನ್ನು ಹೊಡೆದಿದ್ದಾರೆ ಇಂಗ್ಲೆಂಡ್ ಮೇಲೆ 4 ಗೋಲು ಹೊಡೆದಿದ್ದಾರೆ ಆಸ್ಟ್ರೇಲಿಯಾ ಮೇಲೆ 2 ಗೋಲುಗಳನ್ನು ಹೊಡೆದಿದ್ದಾರೆ ಮತ್ತು ಶ್ರೀಲಂಕಾ ಟೀಮ್ ಮೇಲೆ ಒಂದು 2 ಗೋಲು ಹೊಡೆದಿದ್ದಾರೆ ಚೀನಾ ಮೇಲೆ ಒಂದು 4 ಗೋಲು ಹೊಡೆದಿದ್ದಾರೆ ಅಂತ ಹಾಗೆ ಪ್ರತಿ ಒಂದು ದೇಶದ ಮೇಲೆ ಹೊಡೆದಿರ್ತಕ್ಕಂಥ ಗೋಲುಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀವಿ ಇದರಲ್ಲಿ ಬಹುಲಕ ಅಥವಾ ರೂಢಿ ಬೆಲೆ ಯಾವುದು ಯಾಕೆ 4 ನಾವು ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರತಕ್ಕಂತಹ ಮೌಲ್ಯವನ್ನ ನಾವೇನಂತ ಕರಿತೀವಿ ಬಹುಲಕ ಅತಿ ಹೆಚ್ಚು ಬಾರಿ ಯಾವುದು ಪುನರಾವರ್ತನೆ ಆಗಿದೆ 4 ಇಲ್ಲಿ ಏನಿದು ಅದ್ರ ಜೊತೆಗೆ ಇನ್ನೊಂದು ಬಹುಲಕ ಯಾವುದು ಅಂದ್ರೆ 2 ಎಷ್ಟು ಸರಿ ಪುನರಾವರ್ತನೆ 2 ಸರಿ ಪುನರಾವರ್ತನೆ ಅದು 2ನೇ ಬಹುಲಕ ಅಂತ ನಾವೇನ್ ಮಾಡ್ತೀವಿ ಬಹುಲಕ ಅಥವಾ ರೂಢಿ ಬೆಲೆ ಈಗ ಹೋದ ವರ್ಷ ನಾವು ಇವನ್ನೆಲ್ಲವನ್ನು ಕಲ್ತಿದ್ದೀವಿ ಸರಾಸರಿ ಕಂಡುಹಿಡಿತಕ್ಕಂಥದ್ದನ್ನ ಮಧ್ಯಾಂಕ ಕಂಡುಹಿಡಿತಕ್ಕಂಥದ್ದನ್ನ ಜೊತೆಗೆ ಬಹುಲಕ ಕಂಡುಹಿಡಿತಕ್ಕಂಥದ್ದನ್ನು ಕಲ್ತಿದ್ದೀವಿ ಈ ವರ್ಷ ನಾವು ನೇರ ವಿಧಾನದಲ್ಲಿ ಯಾವ ರೀತಿ ಸರಾಸರಿಯನ್ನ ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ನೇರ ವಿಧಾನದ ಸರಾಸರಿ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾವು ವರ್ಗಾಂತರಗಳನ್ನು ಬರೀತಾ ಇದ್ವಿ ಈಗ 5 ರಿಂದ 10 ವರ್ಗಾಂತರ 5 ರಿಂದ 10 ವರ್ಗಾಂತರದ ಮಧ್ಯಬಿಂದು ಯಾವುದು ಅಂತಂದ್ರೆ ನಾವು 5 ರಿಂದ 10 ವರೆಗೆ ಎಷ್ಟು ಸಂಖ್ಯೆಗಳಿದಾವೆ ಬರೀತಾ ಹೋಗೋಣ 5 6 7 8 9 10 ಈಗ ಮಧ್ಯದ ಬಿಂದು ಯಾವುದು ಮಧ್ಯಾಂಕ ಯಾವುದು 7 ಮತ್ತು 8 ಏನ್ ಮಾಡ್ತೀವಿ ಕೂಡ್ತೀವಿ ಸಮ ಸಂಖ್ಯೆಗಳಿದ್ದಾಗ ಮಧ್ಯದ 2 ಪ್ರಾಪ್ತಾಂಕಗಳ ಸರಾಸರಿಯನ್ನು ನೋಡ್ತೀವಿ ಮಧ್ಯದ 2 ಪ್ರಾಪ್ತಾಂಕಗಳು ಯಾವುವು 7 8 7ಕ್ಕೆ 8 ಸೇರಿಸಿದ್ರೆ ಎಷ್ಟು 15ರ ಅರ್ಧ ಎಷ್ಟು 7.5 ಆಮೇಲೆ ಇವೆರಡರ ಮಧ್ಯ ಬಿಂದು ಯಾವುದು ಅಂದ್ರೆ 7.5 ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿದ್ರೆ ಮಧ್ಯದ ಸಂಖ್ಯೆ ಏನಾಗಿರ್ತದೆ ಮಧ್ಯಾಂಕ ಆಗಿರುತ್ತೆ ಈ ಉದಾಹರಣೆ 6 ರಿಂದ 10 ಅಂತ ತಗೊಂಡ್ವಿ 6 7 8 9 10 ಈಗ ಮಧ್ಯದ ಪ್ರಾಪ್ತಾಂಕ ಯಾವುದಿಲ್ಲಿ 8 ಆದ್ಮೇಲೆ ಮೂರನೇ ಪ್ರಾಪ್ತಾಂಕ 8 ಅನ್ನು ನಾವೇನು ಕರಿತೀವಿ ಮಧ್ಯಾಂಕ. ಈಗ ಕೆಲವು ಪ್ರಶ್ನೆಗಳನ್ನು ಯಾವುದೋ ಒಂದು ಪ್ರಶ್ನೆ ಹುಡುಕೊಳ್ಳುತ್ತೆ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ನೇರ ವಿಧಾನದಲ್ಲಿ ನಾವು ಯಾವ ರೀತಿ ಸರಾಸರಿಯನ್ನ ಕಂಡುಹಿಡಿತೀವಿ ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ಅವಲೋಕನ ಒಂದು ಪ್ರಶ್ನೆ ಅಭ್ಯಾಸದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನೋಡೋಣ. ಆ ಪ್ರಶ್ನೆಯನ್ನ ಕಬೂರ್ ಓದೋಣ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರದ ಅರಿವು ಕಾರ್ಯಕ್ರಮದ
ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಗಳಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಗಿಡಗಳ ಸಂಖ್ಯೆ ಮನೆಗಳ ಸಂಖ್ಯೆ ಗಿಡಗಳ ಸಂಖ್ಯೆ 0.2 2 4 6 8 8 10 10 12 12 14 ಮನೆಗಳ ಸಂಖ್ಯೆ 1 2 1 5 6 2 3 ನೋಡಿ, ಫಸ್ಟ್ ಕೊಟ್ಟಿರ್ತಕ್ಕಂತಹ ಸಮಸ್ಯೆ ನೋಡೋಣ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರದ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿತು. ಒಂದು ಪರಿಸರದ ಅರಿವು ಅಂತಂದ್ರೆ ಈಗ ನಾವು ಕಾಡಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನು ಏನು ಮಾಡ್ತಾ ಇರ್ತೀವಿ, ಕಡಿತಾ ಇರ್ತೀವಿ. ಪರಿಸರ ಜಾಗೃತಿಗಾಗಿ ಮರಗಳನ್ನು ಕಡಿಬೇಡಿ, ಆ ರೀತಿ ಜಾಗೃತಿಗಾಗಿ ಏನ್ ಮಾಡಿದ್ರು, ಒಂದು ಸಮೀಕ್ಷೆಯನ್ನು ನಡೆಸಿದ್ರು. ಈಗ ನೀವೆಷ್ಟು ಯಾರ್ಯಾರ ಮನೆಯಲ್ಲಿ ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ, ಅದರಿಂದ ಪರಿಸರವನ್ನ ಎಷ್ಟು ಸಂರಕ್ಷಣೆ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿಕ್ಕಾಗಿ ಒಂದು ಜನವಸತಿ ಪ್ರದೇಶಕ್ಕೆ ಏನ್ ಮಾಡಿದ್ರು, ಸಂಬಂಧಿಸಿದಂತೆ 20 ಮನೆಗಳಲ್ಲಿ 20 ಮನೆಗಳನ್ನು ಆರಿಸ್ಕೊಂಡಿದ್ರು. ಆ 20 ಮನೆಗಳಲ್ಲಿ ಎಷ್ಟೆಷ್ಟು ಸಂಖ್ಯೆಯ ಗಿಡಗಳನ್ನ ನೆಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ 0 ಇಂದ 2 ಗಿಡಗಳನ್ನ ಯಾವುದೋ ಒಂದು ಮನೆಯವರು ನೆಟ್ಟಿದ್ದಾರೆ, 2 ರಿಂದ 4 ಗಿಡಗಳನ್ನ 2 ಮನೆಯವರು ನೆಟ್ಟಿದ್ದಾರೆ, 4 ರಿಂದ 6 ಗಿಡಗಳನ್ನ ಒಂದು ಮನೆಯಲ್ಲಿ ನೆಟ್ಟಿದ್ದಾರೆ, 6 ರಿಂದ 8 ಗಿಡಗಳನ್ನ 5 ಮನೆಗಳಲ್ಲಿ ನೆಟ್ಟಿದ್ದಾರೆ, 8 ರಿಂದ 10 ಗಿಡಗಳನ್ನ 6 ಮನೆಗಳಲ್ಲಿ ನೆಟ್ಟಿದ್ದಾರೆ, 10 ರಿಂದ 12 ಗಿಡಗಳನ್ನ 2 ಮನೆಗಳಲ್ಲಿ ಹಾಕಿದ್ದಾರೆ, 12 ರಿಂದ 14 ಗಿಡಗಳನ್ನ 3 ಮನೆಗಳಲ್ಲಿ ಬೆಳೆಸಿದ್ದಾರೆ. ಈ ರೀತಿ ಪ್ರತಿಯೊಂದು 0 ಇಂದ 2 ಅಂತಂದ್ರೆ ಅವನು 0ನೇ ಇರ್ಬೋದು, ಅವನು ಬೆಳೆಸಿರ್ಲಿಕ್ಕೆ ಇಲ್ಲ, ಅಥವಾ ಒಂದೇ ಗಿಡವನ್ನು ಬೆಳೆಸಿರ್ಬೋದು, ಅಥವಾ 2 ಗಿಡಗಳನ್ನು ಬೆಳೆಸಿರ್ಬೋದು. ಈ ರೇಂಜಲ್ಲಿ ಇರ್ತಕ್ಕಂಥ ಮನೆಯ ಸಂಖ್ಯೆ ಎಷ್ಟಿದೆ, 1 ಇದೆ. 2 ರಿಂದ 4 ಅಂತಂದ್ರೆ 2 ಗಿಡ ಬೆಳೆಸಿರ್ಬೋದು, ಅಥವಾ 3 ಗಿಡಗಳನ್ನು ಬೆಳೆಸಿರ್ಬೋದು, ಅಥವಾ 4
ಈ ರೀತಿ ಕೊಟ್ಟಿರ್ತಕ್ಕಂತಹ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಫಸ್ಟ್ ಕೊಟ್ಟರು ನೋಡೋಣ, ಗಿಡಗಳ ಸಂಖ್ಯೆ ಏನಿದೆ ವರ್ಗಾಂತರ ಅಂತಕ್ಕಂಥದ್ದಿದೆ. ಅದನ್ನ ವರ್ಗಾಂತರ ಅಂತಕ್ಕಂಥ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಕ್ಲಾಸ್ ಅಂತ ಕರಿತೀವಿ. ಅದನ್ನ ವರ್ಗಾಂತರ ಅಂತ ಕರಿತೀವಿ. ಅದನ್ನ CI ಇಂದ ಸೂಚಿಸ್ತೀವಿ. ಈ ಕ್ಲಾಸ್ ಇಂಟರ್ವಲ್ಸ್ ಅಲ್ಲಿ ಏನಿದೆ? 0 ಇಂದ 2, ನೆಕ್ಸ್ಟ್ 2 ರಿಂದ 4, 4 ರಿಂದ 6, 6 ರಿಂದ 8, 8 ರಿಂದ 10, 10 ರಿಂದ 12, 12 ರಿಂದ 14. ನೆಕ್ಸ್ಟ್ ಮನೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದನ್ನ ಏನಂತ ತೋರಿಸ್ತೀವಿ? ಆವೃತ್ತಿ ಅಂತ ತೋರಿಸ್ತೀವಿ. ಈ ಆವೃತ್ತಿಯನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದನ್ನ ಯಾವುದರಿಂದ ಸೂಚಿಸ್ತೀವಿ? FI ಇಂದ ಸೂಚಿಸ್ತೀವಿ. ಅದಕ್ಕೆ FI. ಎಷ್ಟಿದೆ? 1, 2, 1, 5, 6, 2, 3. ಈಗ ಒಟ್ಟು ಇದನ್ನು ಅಷ್ಟು ಟೋಟಲ್ ಮಾಡೋಣ. ಫಸ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ಒಂದಕ್ಕೆ 2 ಸೇರಿಸಿದ್ರೆ 3, 3ಕ್ಕೆ 1 ಸೇರಿಸಿದ್ರೆ 4ಕ್ಕೆ 5 ಸೇರಿಸಿದ್ರೆ 9ಕ್ಕೆ 6 ಸೇರಿಸಿದ್ರೆ 15ಕ್ಕೆ 2 ಸೇರಿಸಿದ್ರೆ 17ಕ್ಕೆ 3 ಸೇರಿಸಿದ್ರೆ 20. ಇಲ್ಲಿ ನೋಡಿ 20 ಮನೆಗಳನ್ನು ಸಮೀಕ್ಷೆ ಮಾಡಿದ್ವಿ. ನಮ್ಮ ಉತ್ತರ ಎಷ್ಟಿದೆ? 25. ಇದನ್ನ ಎಲ್ಲವನ್ನ ಸೇರಿಸಿದ್ದನ್ನ ನಾವು ಸಿಗ್ಮಾ FI ಅಂತ ಕರಿತೀವಿ. ಒಟ್ಟು ಎಷ್ಟಿದೆ? 20. ಈಗ ಮುಂದಿನ ಹಂತ ಮಧ್ಯಬಿಂದು. ಯಾವುದರ ಮಧ್ಯಬಿಂದು? ಈ ವರ್ಗಾಂತರದ ಮಧ್ಯಬಿಂದುವನ್ನ ಕಂಡುಹಿಡಿತೀವಿ. ವರ್ಗಾಂತರದ ಮಧ್ಯಬಿಂದುವನ್ನ ನಾವು XI ಇಂದ ಏನು ಮಾಡ್ತೀವಿ? ಸೂಚಿಸ್ತೀವಿ. ಸೊನ್ನೆಯಿಂದ 2 ನೋಡಿ. 0 ಇಂದ 2ಕ್ಕೆ 0, 1, 2 0, 1, 2. ಇದರಲ್ಲಿ ಮಧ್ಯದ ಬಿಂದು ಯಾವುದು? ಮಧ್ಯದ ಸಂಖ್ಯೆ ಯಾವುದು? ಅದು ಬರೀತಾ ಇದ್ವಿ 1. ಹಾಗೆ 2 ರಿಂದ 4ರಲ್ಲಿ ಮಧ್ಯದ ಯಾವುದು? 3. ಇಲ್ಲಿ ಬೇಕಂದ್ರೆ 2ಕ್ಕೆ 4 ಸೇರಿಸಿದ್ರೆ 6, 6ರ ಅರ್ಧ ಎಷ್ಟು ಅಂತಂದ್ರೆ 3. ಅದನ್ನು ಇದು ಮಾಡೋದು 3. ನೆಕ್ಸ್ಟ್ 4 ರಿಂದ 6 5, 6 ರಿಂದ 8 7, 8 ರಿಂದ 10 9, 10 ರಿಂದ 12 11, 12 ರಿಂದ 14 ಮಧ್ಯಬಿಂದು. ಮಧ್ಯಬಿಂದು ಆದ್ಮೇಲೆ ಮುಂದಿನ ಹಂತ FI XI. ಈ ಆವೃತ್ತಿ ಮತ್ತು ಮಧ್ಯಬಿಂದುಗಳನ್ನು ಏನು ಮಾಡ್ತೀವಿ? ಗುಣಿಸ್ತೀವಿ. FI ಆವೃತ್ತಿ ಮತ್ತು ಮಧ್ಯಬಿಂದುಗಳನ್ನು ಮಾಡ್ತೀವಿ, ಗುಣಿಸ್ತೀವಿ. 1 1 1, 2 3 6, 1 5 5, 7 5 35, 6 9 54, 11 2 22, 13 3 30. ಇದು FI XI. ಇದನ್ನೆಲ್ಲವನ್ನ ಕೂಡಿದ್ರೆ ಕೆಳಗೆ ಬರ್ತೀವಿ ಸಿಗ್ಮಾ FI XI. ಸಿಗ್ಮಾ FI ಈಸ್ ಈಕ್ವಲ್ಸ್ ಟು ಕೂಡೋಣ. 1ಕ್ಕೆ 6 ಸೇರಿಸಿದ್ರೆ 7ಕ್ಕೆ 5 ಸೇರಿಸಿದ್ರೆ 12ಕ್ಕೆ 5 ಸೇರಿಸಿದ್ರೆ 17ಕ್ಕೆ 4 ಸೇರಿಸಿದ್ರೆ 21 1, 21ಕ್ಕೆ 2 ಸೇರಿಸಿದ್ರೆ 23 23, 23ಕ್ಕೆ 9 ಸೇರಿಸಿದ್ರೆ 32 31ಕ್ಕೆ 1 ಎಷ್ಟು? 3 3 6 2 8 5 13 1 3 ಎಷ್ಟಾಯ್ತು? 106. ಸರಾಸರಿ X bar is equals to
ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಸರಾಸರಿ ಎಷ್ಟಿದೆ? ಇದು ಸಿಗ್ಮಾ ಎಫ್ ಐ ಎಕ್ಸ್ ಐ 160. ಸಿಗ್ಮಾ ಎಫ್ ಐ ಎಷ್ಟಿದೆ? ಬಾಕ್ಸ್ 160 20ರಿಂದ 20 ಮಗ್ಗಿನ ಹೇಳ್ತಾ ಹೋಗೋಣ. 22 40 23 60 24 160 ಆದ್ಮೇಲೆ 162 20 ಎಷ್ಟೇ 160 28 160 2 6 0 0 ಹೋಗಲ್ಲ ಏನು ಮಾಡ್ತೀವಿ 0 20 ಎಷ್ಟು ಉಳಿತು? ಸರಾಸರಿ 1 ಆದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ಒಟ್ಟು ಎಷ್ಟು ಗಿಡಗಳನ್ನು ನೆಟ್ಟಿದ್ರಪ್ಪ? 21 ಜನಗಳ ಮನೆ, 20 ಮನೆಗಳಲ್ಲಿ ಟೋಟಲಿ 162 ಗಿಡಗಳನ್ನು ನೆಟ್ಟಿದ್ರು. ಎಷ್ಟು ನೆಟ್ಟಿದ್ರು? 120 ಮನೆಗಳಲ್ಲಿ. ನೋಡಿ, ಒಂದ್ ನೆಟ್ಟಿದ್ದಾನೆ ಅಥವಾ ಒಬ್ಬರ ಮನೆಯಲ್ಲಿ 2 ನೆಟ್ಟಿರ್ಬೋದು, ಒಬ್ಬರ ಮನೆಯಲ್ಲಿ 3 4 ನೆಟ್ಟಿರ್ಬೋದು. ಸರಾಸರಿ ಎಷ್ಟು ಗಿಡಗಳನ್ನು ನೆಟ್ಟಂಗಾಯ್ತು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಸರಾಸರಿ 8.1 ಗಿಡ. 0.1 ಬಿಟ್ಬಿಡೋಣ. ಸರಾಸರಿ ಎಷ್ಟು ಗಿಡ ನೆಟ್ಟಂಗಾಯ್ತು? 8 ಗಿಡಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಏನ್ ಮಾಡಿದ್ದಾರೆ? ಇದನ್ನೇನಂತ ಕರಿತೀವಿ ನಾವು? ಸರಾಸರಿ. ಈಗ ಮತ್ತೊಬ್ರು ಯಾರಾದ್ರೂ ಲೆಕ್ಕವನ್ನು ಬಿಡಿಸ್ತೀರಿ? ಕರಿಬಿಡಿ. ನಾನು ಲೆಕ್ಕ ಬಿಡಿಸ್ತೀನಿ ಏನೋ ಅವರು ಮುಂದೆ ಬಿಡಿಸ್ತೀಯ? ಒಬ್ಬ ತರಗತಿ ಶಿಕ್ಷಕನಲ್ಲಿರುವ ಕೆಳಗಿನ ಕೋಷ್ಟಕವು 35 ನಗರಗಳ ಈಗ ಬರಬೇಕು ಕೋಷ್ಟಕ 35 ನಗರಗಳ ಸಾಕ್ಷರತಾ ಪ್ರಮಾಣವನ್ನು ನೀಡುತ್ತಿದೆ. ಸಾಕ್ಷರತಾ ಪ್ರಮಾಣದ ಸರಾಸರಿಯನ್ನು ಕಂಡುಹಿಡಿಯಿರಿ. ಸಾಕ್ಷರತಾ ಪ್ರಮಾಣ 45ರಿಂದ 55. 55ರಿಂದ 65. 65ರಿಂದ 75. 65ರಿಂದ 75. 75ರಿಂದ 85. 85ರಿಂದ 95. ನಗರಗಳ ಸಂಖ್ಯೆ 3 10 11 8 11 3. ಫಸ್ಟ್ ಬರೆದಿರ್ತಕ್ಕಂಥ ಲೆಕ್ಕವನ್ನು ನಾವು ಅರ್ಥೈಸ್ಕೋಬೇಕು. ಏನ್ ಹೇಳ್ತಾ ಇದ್ದೀವಿ ನಾವು? 35 ನಗರಗಳ ಸಾಕ್ಷರತಾ ಪ್ರಮಾಣ ಅಂದ್ರೆ
ಅಂದ್ರೆ ಅವರು ಪರ್ಸೆಂಟೇಜ್ ಎಷ್ಟಿದೆ ಓದ್ತಕ್ಕಂಥ ಪ್ರತಿ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ. ಸಾಕ್ಷರತಾ ಪ್ರಮಾಣ 45ರಿಂದ 55 ಪರ್ಸೆಂಟೇಜ್ ಇರ್ತಕ್ಕಂಥವು ಅಂದ್ರೆ 100ಕ್ಕೆ 45ರಿಂದ 55 ವಿದ್ಯಾರ್ಥಿಗಳು ಅಥವಾ ಪ್ರಜೆಗಳಲ್ಲಿ ಆ ಊರಿನವರಲ್ಲಿ 45ರಿಂದ 55 ಜನ ಇರ್ತಕ್ಕಂತಹ ಪ್ರಮಾಣ ಪ್ರತಿ 100ಕ್ಕೆ 45ರಿಂದ 55 ಜನ ಸಾಕ್ಷರತೆಯನ್ನು ಓದಲಿಕ್ಕೆ ಬರಲಿಕ್ಕೆ ಬರ್ತಕ್ಕಂಥ ನಗರಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 3 ಇದೆ. ಈಗ ನಮ್ಮ ಯಾವುದೋ ಒಂದು ನಮ್ಮ ದೇಶನೇ ತಗೊಂಡು ಬೆಂಗಳೂರು ದೊಡ್ಡ ದೊಡ್ಡ ಇವು ತಗೊಂಡು ಈಗ ಬಾಂಬೆ, ಡೆಲ್ಲಿ, ಹೈದರಾಬಾದ್, ಹೌದಾ, ಚೆನ್ನೈ, ಕೊಯಮತ್ತೂರು, ಧಾರವಾಡ, ದಾವಣಗೆರೆ ಇಂಥ ದೊಡ್ಡ ದೊಡ್ಡ ನಗರಗಳನ್ನು ತೆಗೆದುಕೊಂಡು ಅವ್ರು ಏನು ಮಾಡಿದ್ರು, ಸಮೀಕ್ಷೆ ಮಾಡಿದ್ರು. 35 ನಗರಗಳ ಸಮೀಕ್ಷೆ ಇದೆ. ಯಾವುದಾದ್ರೂ ಕೆಲವು ನಗರ 3 ನಗರಗಳಲ್ಲಿ 45ರಿಂದ 55 ಇತ್ತು. 10 ನಗರಗಳಲ್ಲಿ 55ರಿಂದ 65 ಸಾಕ್ಷರತಾ ಪ್ರಮಾಣ ಇತ್ತು. 11 ನಗರಗಳಲ್ಲಿ 65ರಿಂದ 75 ಇತ್ತು. 8 ನಗರಗಳಲ್ಲಿ 75ರಿಂದ 85 ಇದೆ. 3 ನಗರಗಳಲ್ಲಿ 85ರಿಂದ 95% ಏನಿದೆ ಸಾಕ್ಷರತಾ ಪ್ರಮಾಣ ಇದೆ. ಹಾಗೆಂದರೆ ಒಟ್ಟು ಸರಾಸರಿ ಸಾಕ್ಷರತಾ ಪ್ರಮಾಣವನ್ನು ಕಂಡುಹಿಡಿಯಿರಿ. ಯಾಕಂದ್ರೆ ಫಸ್ಟ್ ಏನ್ ಮಾಡಬೇಕು, ವರ್ಗಾಂತರಗಳನ್ನು ಬರ್ಕೋಬೇಕು. ಯಾವುದರಿಂದ ಸೂಚಿಸ್ತೀವಿ? ಕ್ಯಾಪಿಟಲ್ ಲೆಟರ್ CI. ಕ್ಯಾಪಿಟಲ್ ಲೆಟರ್ A. ಕ್ಲಾಸ್ ಇಂಟು ವರ್ಕ್ಸ್. ಐವತ್ತೈದರಿಂದ 65, 65ರಿಂದ 75, 75ರಿಂದ 85, 85ರಿಂದ 90. ನೆಕ್ಸ್ಟ್ ಮುಂದಿನ ಹಂತ ನಗರಗಳ ಸಂಖ್ಯೆ. ಇದನ್ನೇನಂತ ಹೇಳ್ತೀವಿ? ಆವೃತ್ತಿ ಅಥವಾ ನಗರಗಳ ಸಂಖ್ಯೆ ಅಂತಲೂ ಬರ್ಕೋಬಹುದು. ಬಟ್ ನಾವು ಸೂಚಿಸಬೇಕಾದ್ರೆ ಯಾವ ಒಂದು ಅಕ್ಷರದಿಂದ ಸೂಚಿಸ್ತೀವಿ? FI ಇಂದ ಸೂಚಿಸ್ತೀವಿ. ಮುಂದಿನ ಹಂತ ಈಗ ಕೊಟ್ಟಿರ್ತಕ್ಕಂಥ ಸಮಸ್ಯೆ ಬರ್ಕೊಳ್ಳಿ. ಮುಂದಿನ ಯಾವ್ದೀಗ ಮಧ್ಯ ಬಿಂದುವನ್ನು ಗುರುತಿಸಬೇಕು. ಯಾವುದರ ಮಧ್ಯ ಬಿಂದು? ವರ್ಗಾಂತರದ ಮಧ್ಯ ಬಿಂದು. ಈ ವರ್ಗಾಂತರದಲ್ಲಿ ಪ್ರತಿಯೊಂದು ವರ್ಗಾಂತರಗಳ ಮಧ್ಯ ಬಿಂದುಗಳನ್ನು ಗುರುತಿಸಬೇಕು. 45ರಿಂದ 55ರ ಮಧ್ಯ ಬಿಂದು ಯಾವುದು? ಏನ್ ಮಾಡಬೇಕು? 45ಕ್ಕೆ 55ನ್ನ ಕೂಡಬೇಕು. 45ಕ್ಕೆ 55 ಕೂಡಿದ್ರೆ ಎಷ್ಟಾಯ್ತು? 100. 100ರ ಅರ್ಧ ಎಷ್ಟು? 50. 55ಕ್ಕೂ 65 ಕೂಡಿ ಎಷ್ಟಾಯ್ತು? 120. 120ರ ಅರ್ಧ 60. ನೆಕ್ಸ್ಟ್ 65 75 ಕೂಡಿ ಎಷ್ಟಾಗುತ್ತೆ? 140. ಅರ್ಧ ಎಷ್ಟು? 160. ಅರ್ಧ 180 ಅರ್ಧ. ಈಗ ಮುಂದಿನ ಹಂತ FI. ಆವೃತ್ತಿ ಮತ್ತು ಮಧ್ಯ ಬಿಂದು ಅಂತ ಬರುತ್ತೆ ಅಲ್ಲ, ಅದು ಮಧ್ಯ ಬಿಂದು. FI XI. 3ರಿಂದ 50, 60 ಅಂತ ಬಿಡಿ ಸ್ಥಾನ ಪರಂಪರಿಬೇಕು. ನೆಕ್ಸ್ಟ್ 70 ಅನ್ನಂದ್ರೆ 8 8 64, 640, 9 3 27, 270.
ಯಾವ ರೀತಿಯನ್ನು ಕೂಡ್ತೀವಿ ಆ ಕೂಡಿದ್ದಲ್ಲಿ ಏನಂತ ಬರ್ತೀವಿ ಸಿಗ್ಮಾ ಎಫ್ ಐ ಅಥವಾ ಸಮೇಷನ್ ಎಫ್ ಐ ಅಂತ ಓದ್ತೀವಿ. ಇಲ್ಲಿ ಕೂಡಿದ್ದನ್ನ ಏನಂತ ಓದ್ತೀವಿ ಸಿಗ್ಮಾ ಎಫ್ ಐ. ಈ ಕಡೆ ಸಿಗ್ಮಾ ಎಫ್ ಐ ಎಕ್ಸ್ ಐ. ಎಷ್ಟಾಯ್ತು? 2430. ಸರಾಸರಿ x bar is equals to sigma fi xi divided by sigma fi. 2430 divided by 35 ಯಾವ್ದನ್ನು ಭಾಗಿಸ್ಬೇಕು? ಈಗ 2430 ಭಾಗಿಸ್ಬೇಕು. ಭಾಗಿಸುವಾಗ ಫಸ್ಟ್ ಎಷ್ಟಿದೆ? 30. ಎರಡು ಸಂಖ್ಯೆ ನೋಡಿದ್ರೆ 35 ಇದು 24 ಏನಾಯ್ತು? ಚಿಕ್ಕದಾಯ್ತು. ಅದಕ್ಕೆ ಏನ್ ಮಾಡ್ತೀವಿ? ಇವುಗಳನ್ನ ಮುಂದಿನ ಸಂಖ್ಯೆ ಕನ್ಸಿಡರ್ ಮಾಡ್ತೀವಿ. ಎಷ್ಟು? 243. 35 ಎಷ್ಟೇ ಹಂಗೆ ಕೊಡ್ತೀಯ? 35 10 ಎಷ್ಟು? 35 7 ನೋಡು. ಎಷ್ಟು ಬಂತು? ಜಾಸ್ತಿ. ಆಮೇಲೆ ಆರು 210. 4 ರಲ್ಲಿ 1 ಹೋದ್ರೆ 3, 2 ರಲ್ಲಿ 2 0 ನಿಲ್ಲಿಸ್ತಾ ಇದ್ದೀವಿ. 35 9 95 45 ದಶಕ 4 93 27 27 1 4 ಜಾಸ್ತಿ ಆಯ್ತು. ಹಾಂ ಸೊನ್ನೆ 13ರಲ್ಲಿ 8 ಮತ್ತು ಜಾಸ್ತಿ ಅಂದರೆ 50 35 9 ಮಾಡಿ 35 9 45 ದಶಕ 4 93 27 27 1 4 ಮತ್ತು ಇಲ್ಲಿ 9 35 140 35 ನಗರಗಳಿಗೆ ಸರಾಸರಿ ಒಬ್ಬನ ಹತ್ರ ಕಡಿಮೆ ಇತ್ತು ಸಾಕ್ಷರತಾ ಪ್ರಮಾಣ, 3 ನಗರಗಳಲ್ಲಿ ಕಡಿಮೆ ಇತ್ತು, ಒಂದು 3 ನಗರಗಳಲ್ಲಿ ಅತ್ಯಂತ ಜಾಸ್ತಿ ಇದೆ, ಒಂದು 3 ನಗರಗಳ 65 75 ಸಾಕ್ಷರತಾ ಪ್ರಮಾಣ ಇದೆ, 11 ನಗರಗಳಲ್ಲಿದೆ. ಇವನ್ನೆಲ್ಲವೂ ಏನು ಮಾಡಿದ್ವಿ ನಾವು? ಒಟ್ಟುಗೂಡಿಸಿದ್ವಿ. ಒಟ್ಟುಗೂಡಿಸಿ ಸರಾಸರಿ ಕಂಡಿದೆ. ಸರಾಸರಿ ಎಷ್ಟು ಪ್ರಮಾಣ ಇದೆ ಅಂತ ಸಾಕ್ಷರತಾ ಪ್ರಮಾಣ 69.4 ಇದೆ. ಎಲ್ಲ ನಗರಗಳಿಗೆ ಸಮನಾಗಿ ಏನಾಗುತ್ತೆ? ಹಂಚಿಕೆ ಆಗುತ್ತೆ.
ಸಹ 35 ಮಾನಗಳ ಒಟ್ಟು ಸಾಕ್ಷರತಾ ಪ್ರಮಾಣದ ಸರಾಸರಿ ಎಷ್ಟು 69.4. ಈಗ ನಾವು ಈ ಒಂದು ಅವಧಿಯಲ್ಲಿ ಮಧ್ಯಾಂಕ, ರೂಢಿ ಬೆಲೆ, ಸರಾಸರಿ ಇವನ್ನ ಹೋದ ವರ್ಷ ಏನು ಕಲ್ತಿದ್ವಿ ಅಂತ ಒಂದು ಸ್ವಲ್ಪ ನೋಡಿದ್ವಿ. ಅದಾದ ನಂತರ ನೇರ ವಿಧಾನದಲ್ಲಿ ಸರಾಸರಿಯನ್ನ ಯಾವ ರೀತಿ ಕಂಡುಹಿಡಿದ್ವಿ ಅಂತಕ್ಕಂಥದ್ದು ನೋಡಿದ್ವಿ. ಇದು ಇಲ್ಲಿಯವರೆಗೆ ಆಗಿರತಕ್ಕಂತಹ ಒಂದು ಪಾಠದ ಮೇಲೆ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ. ಹಾಗಿದ್ಮೇಲೆ ಕೆಲವು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಬಿ ವಿಜಯ 5 ರಿಂದ 10 ಈ ವರ್ಗಾಂತರದ ಮಧ್ಯಬಿಂದು ಯಾವುದು? 5 ರಿಂದ 10 ಈ ವರ್ಗಾಂತರದ ಮಧ್ಯಬಿಂದು ಯಾವುದು? ಏನು ಮಾಡಬೇಕು ಅಂತ ಹೇಳಿದ್ವಿ? ಕೂಡಿಸ್ಬೇಕು. 5ಕ್ಕೆ 10 ಕೂಡಿಸು 15. ಅದರ ಅರ್ಥ 7.5. 6 ರಿಂದ 10 ಈ ವರ್ಗಾಂತರದ ಮಧ್ಯಬಿಂದು ಎಸ್ ಶಿವರಾಜ್ 6 ರಿಂದ 10 ಈ ವರ್ಗಾಂತರದ ಮಧ್ಯಬಿಂದು ಯಾವುದು? ವೆರಿ ಗುಡ್ ಸರ್. ನೋಡಿ, ನಮಗೆ ಈ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಮಧ್ಯಬಿಂದು ಗುಣಿಸ್ತಕ್ಕಂಥದ್ದು ಕೂಡ್ತಕ್ಕಂಥದ್ದು ಬಂದು ಲೆಕ್ಕ ಒಂದು ಸುಲಭವಾಗಿ ಬರ್ತದೆ. ಈಗ ನಾನು ಇಲ್ಲಿ ಯಾವುದೋ ಒಂದು ಇದು ಬರ್ತೀನಿ 2 3 4 3 5 3 2 3 ಇದರಲ್ಲಿ ಹಾಕಿದ್ಮೇಲೆ ಬಹುಲಕ ಯಾವುದು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಹೊಂದಾಡಿ ಯಾವುದು ಬಹುಲಕ ಇದರಲ್ಲಿ? ಯಾಕೆ ಬಹುಲಕ ಅಂತ ಕರಿತೀವಿ? ಜಾಸ್ತಿ ಅದಾವೆ, ಹೆಚ್ಚಿನ ಬಾರಿ ಏನಾಗಿದ್ದಾವೆ, ಪುನರಾವರ್ತನೆ ಆಗಿದ್ದಾವೆ, ಅದಕ್ಕೆ ಅಂತ ಕರಿತೀವಿ ಬಹುಲಕ ಅಂತ ಕರಿತೀವಿ. ಲಕ್ಷ್ಮಿ, ನೇರ ವಿಧಾನದ ಸರಾಸರಿ ಸೂತ್ರ ಯಾವುದು? ಹೇಳ. ಸಿಗ್ಮಾ FI XI ಮುಂದಕ್ಕೆ ಡಿವೈಡೆಡ್ ಬೈ ವೆರಿ ಗುಡ್ ಸಿಗ್ಮಾ FI. ಸರಾಸರಿ ನೇರ ವಿಧಾನದಲ್ಲಿ ಸರಾಸರಿ x ಬಾರ್ is equals to ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ. ಹಾಗಿದ್ಮೇಲೆ ಈ ಒಂದು ಅವಧಿಯನ್ನ ಇಲ್ಲಿ ಮುಗಿಸೋಣ. ಮುಂದಿನ ಅವಧಿಯಲ್ಲಿ ಈ ಸರಾಸರಿಯನ್ನು ನೇರ ವಿಧಾನ ಬಿಟ್ಟು ಹಂತ ವಿಚಲನ ಇದೆ, ಅಂದಾಜು ಸರಾಸರಿ ವಿಧಾನ ಇದೆ, ಇವುಗಳ ಮೇಲೆ ಯಾವ ರೀತಿ ಸಮಸ್ಯೆಗಳನ್ನು ಬಳಸೋದು ಅಂತ ನೋಡೋಣ ಅಂತ ಈ ಒಂದು ಅವಧಿಯನ್ನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ಸ್.